ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜು ಮಾತಾಡ್ತಾ ಇದ್ದೀನಿ. ರಂಜು ಕಿಚನ್ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತೇನ್ ಡಿಶ್ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಆಲೂ ಮೆಂತೆ ಪರೋಟ. ಆಲೂ ಮೆಂತೆ ಪರೋಟ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇದೊಂಥರ ಡಿಫ್ರೆಂಟ್ ಆಗಿದೆ. ಮನೇಲಿ ಒಮ್ಮೆ ಟ್ರೈ ಮಾಡ್ರಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಚಿಕ್ಕ ಮಕ್ಕಳಿಗೆ, ಮನೇಲಿರೋ ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೇಲಿ ಒಮ್ಮೆ ಟ್ರೈ ಮಾಡ್ರಿ ಇದು ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಆಲೂ ಮೆಂತೆ ಪರೋಟ ಮಾಡೋಕೆ ಬೇಕಾಗಿರೋ ಐಟಮ್ಸ್ ಗಳು ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ಏನೇನ್ ಬೇಕು ಅಂತ ಹೇಳ್ಬಿಟ್ಟು. ಮೆಂತೆ ಸೊಪ್ಪು ಒಂದು ಕಟ್ಟು ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು. ಆಲೂಗಡ್ಡೆನ ಕುದಿಸಿ ಬಿಟ್ಟು ಇಟ್ಕೊಂಡಿದೀನಿ ನಾನು. ನೆಕ್ಸ್ಟ್ ಈ ಕಪ್ಪಿಂದ 4 ಕಪ್ ಗೋಧಿ ಹಿಟ್ಟು ಹಾಕೊಂಡಿದೀನಿ. 1 ಕಪ್ ಮೈದಾ ಹಿಟ್ಟು, 2 ಸ್ಪೂನು ಕಡಲೆ ಹಿಟ್ಟು ಹಾಕೊಂಡಿದೀನಿ. ನೆಕ್ಸ್ಟ್ ಅಡಿಗೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರ ಪುಡಿ, ಅರಿಶಿಣ ಪುಡಿ, ಜೀರಿಗೆ ಪೌಡ್ರು, ಗರಂ ಮಸಾಲ, ಕೊತ್ತಂಬರಿ ಮತ್ತೆ ಸ್ವಲ್ಪ ತುಪ್ಪ. ಇಷ್ಟು ಆಲೂ ಮೆಂತೆ ಪರೋಟ ಮಾಡೋಕೆ ಬೇಕಾಗಿರೋ ಐಟಮ್ಸ್ ಗಳು ಫ್ರೆಂಡ್ಸ್. ಈಗ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ. ಒಂದು ಪಾತ್ರೆ ತಗೊಂಡಿದೀನಿ ಫ್ರೆಂಡ್ಸ್ ನಾನು. ಇದು ತಗೊಂಡ್ಬಿಟ್ಟು ಇದಕ್ಕೆ 4 ಕಪ್ ತಗೊಂಡಿದೀವಲ್ಲ ಗೋಧಿ ಹಿಟ್ಟು, ಅದನ್ನ ಹಾಕ್ತಾ ಇದ್ದೀನಿ. 4 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, 2 ಸ್ಪೂನು ಕಡಲೆ ಹಿಟ್ಟು, ಇದೆಲ್ಲ ಹಾಕೊಂಡ್ಬಿಟ್ಟು ಈ ತರ ಎಲ್ಲ ಚೆನ್ನಾಗಿ ಕಲ್ಸೋಣ, ಮಿಕ್ಸ್ ಮಾಡೋಣ. ಇದನ್ನ ಈ ತರ ಎಲ್ಲ ಕಲ್ಸ್ಬಿಟ್ಟು ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು. ಉಪ್ಪು ಹಾಕಿದೀನಿ. ಇವಾಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಚಪಾತಿಗೆ ಹೇಗೆ ಕಲ್ಸ್ಕೊಂತೀವಲ್ಲ ಹಿಟ್ಟು, ಆ ತರನೇ ಕಲ್ಸ್ಕೋಬೇಕಾಗುತ್ತೆ. ಇದು ಮೆಂತೆ ಪರೋಟಕ್ಕೆ ಸ್ವಲ್ಪನೇ ಹಾಕಿ ಕಲ್ಸ್ಕೊಳ್ಳೋಣ. ಇದಕ್ಕೆ 2 ಸ್ಪೂನು ಅಡಿಗೆ ಎಣ್ಣೆ ಹಾಕೊಳ್ಳೋಣ. 2-3 ಸ್ಪೂನು ಅಡಿಗೆ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಈ ತರ ಎಲ್ಲ ಕಲ್ಸ್ಕೋಬೇಕು ಗಟ್ಟಿಗೆ ಹಿಟ್ಟನ್ನ. ಫೈನಲ್ ಆಗಿ ಈ ತರ ಹಿಟ್ಟು ಬರ್ಬೇಕು ಸಾಫ್ಟ್ ಆಗಿ. ಈ ತರ ಇದು ಆದ ನಂತರ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ ನಾವು. ಆಲೂಗಡ್ಡೆನ ಅವಾಗ್ಲೇ ಕುದಿಸಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ಇವಾಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ತರ ಎಲ್ಲ ಚೆನ್ನಾಗಿ ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್. ನಾವು ಸೈಡಿಗೆ ಪಾತ್ರೆ ಇಟ್ಕೊಳ್ಳೋಣ. ಸ್ವಲ್ಪ ಅಡಿಗೆ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಅಡಿಗೆ ಎಣ್ಣೆ ಹಾಕೊಂಡಿದೀವಿ. ಸ್ವಲ್ಪ ಎಣ್ಣೆ ಬಿಸಿ ಆಗ್ಲಿ. ಎಣ್ಣೆ ಕಾದಿದೆ. ಸ್ವಲ್ಪ ಜೀರಿಗೆ ಪೌಡರ್ ಹಾಕೊಳ್ತಿದೀನಿ, 1/4 ಟೀ ಸ್ಪೂನ್ ಅಷ್ಟು. ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ, ಅದು 1/4 ಟೀ ಸ್ಪೂನ್ ಅಷ್ಟು. ನೆಕ್ಸ್ಟ್ ಗರಂ ಮಸಾಲ ಹಾಕೊಳ್ತಿದೀನಿ, ಅದನ್ನು 1/4 ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಉಪ್ಪು, ಮೆಂತೆ ಆಲೂಗಡ್ಡೆ ಎಷ್ಟಿದೆ ಅಂತ ನೋಡ್ಬಿಟ್ಟು ಉಪ್ಪುನ ಹಾಕೊಳ್ರಿ. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು. ಖಾರ ಪುಡಿ 2 ಚಮಚ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ರಿ ಅದನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಸ್ವಲ್ಪ ಟೇಸ್ಟಿ ಕೊಡುತ್ತೆ ಇದಕ್ಕೆ. ಮೆಂತೆನ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ತುಪ್ಪ ಹಾಕ್ತಾ ಇದ್ದೀನಿ. ನಾನು ತುಪ್ಪನ ಕರಗಿಸಿದೀನಿ, ಅದಕ್ಕೆ ಈ ತರ ಕಾಣಿಸ್ತಾ ಇದೆ. ಇದು 1-2 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮೆಂತೆ ಫ್ರೈ ಆಗ್ಲಿ. ಈ ತರ ಫುಲ್ಲು ಫ್ರೈ ಆಗ್ಲಿ ಫ್ರೆಂಡ್ಸ್. ಇದು ಮೆಂತೆ ಪಲ್ಯ ಈ ತರ ಆದ ನಂತರ ನಾವು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಈ ತರ ಎಲ್ಲ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮೇನ್ ಇರೋದೇ ಇದು. ನಾವ್ ಇಲ್ಲಿ ಯಾವ ತರ ಮಿಕ್ಸ್ ಮಾಡ್ಕೊಳ್ತೀವಿ ಆ ತರ ಇದಾಗುತ್ತೆ, ಚೆನ್ನಾಗಿ ಬರುತ್ತೆ ಆಲೂ ಪರೋಟ. ಮಕ್ಕಳು ಜಾಸ್ತಿ ಚಪಾತಿ ತಿನ್ನಕ್ಕೆ ಇಷ್ಟ ಪಡಲ್ಲಲ್ವಾ, ಅದಕ್ಕಾಗಿನೇ ಸ್ವಲ್ಪ ಇದನ್ನ ಈ ತರ ಏನಾದ್ರೂ ಡಿಫ್ರೆಂಟ್ ಆಗಿ ಮನೇಲಿ ಮಾಡಿ ಕೊಡ್ರಿ ಮಕ್ಳಿಗೆ. ತುಂಬಾ ಚೆನ್ನಾಗಿರುತ್ತೆ, ಮಕ್ಳುನು ಚೆನ್ನಾಗಿ ತಿಂತಾರೆ ಇದನ್ನ ಆಲೂ ಪರೋಟನ. ಇದು ಆಗಿದೆ ಫ್ರೆಂಡ್ಸ್. ನಾನು ಗ್ಯಾಸ್ ಆಫ್ ಮಾಡ್ಬಿಟ್ಟು ಸೈಡ್ ಅಲ್ಲಿ ಎತ್ತಿಟ್ಕೊಳ್ತೀನಿ. ಈಗ ಒಂದು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಈ ತರ ಮಾಡಿ ಇಟ್ಕೊಂಡಿದೀನಿ ಫ್ರೆಂಡ್ಸ್ ನಾನು. ನೆಕ್ಸ್ಟ್ ನಾವು ಅವಾಗ್ಲೇ ಹಿಟ್ಟು ತಗೊಂಡಿದೀವಲ್ಲ, ಅದನ್ನ ಈ ತರ ಉಂಡೆ ಮಾಡಿ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ. ಈಗ ಲಟ್ಟಿಸ್ಕೊಳ್ಳೋಣ. ಇದನ್ನ ಈ ತರ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಉಂಡೆ ತಗೊಂಡು ಮಧ್ಯದಲ್ಲಿ ಇಟ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಳೋಣ. ಇಟ್ಟಾಕೊಂಡು ಕೆಳಗಡೆ ಈ ತರ ಇದನ್ನೆಲ್ಲ ಮಾಡ್ಕೊಂಡು ಇದನ್ನ ಲಟ್ಟಿಸ್ಕೊಳ್ಳೋಣ ಚಿಕ್ಕದಾಗಿ. ಈ ತರ ಸ್ಮೂತ್ ಆಗಿ ಲಟ್ಟಿಸ್ಕೋಬೇಕಾಗುತ್ತೆ ಇದನ್ನ. ಈ ತರ ಹಂಚಿಟ್ಕೊಂಡು ಇದು ಬಿಸಿ ಆಗ್ಲಿ. ಸ್ವಲ್ಪ ಹಂಚು ಕಾದಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ ಈ ತರ. ಆಮೇಲೆ ಈ ಪರೋಟನ ಇದಕ್ಕೆ ಇದ್ರ ಮೇಲೆ ಹಾಕ್ತಿದ್ದೀನಿ.
ಇದಕ್ಕೂ ಸ್ವಲ್ಪ ತುಪ್ಪನೇ ಮೇನ್ ಆಗಿರುತ್ತಾ, ಎಣ್ಣೆ ಹಚ್ಚಬಾರ್ದು. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಗಿದೆ ಫ್ರೆಂಡ್ಸ್, ಇದು ಎಲ್ಲ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬಂದಿದೆ. ಇದೊಂದು ಪ್ಲೇಟ್ಗೆ ಸೈಡಿಗೆ ಇಟ್ಕೊಳ್ತೀನಿ. ಇದೇ ತರನು ಎಲ್ಲದನ್ನು ಮಾಡ್ಕೊಳ್ಳೋಣ ನಾವು. ರೆಡಿ ಆಗಿದೆ ಫ್ರೆಂಡ್ಸ್. ಇದು ಸಾಸ್ ಜೋಡಿ ಮೊಸರು ಬಜ್ಜಿ ಜೋಡಿ ಕಾಂಬಿನೇಷನ್ ಚೆನ್ನಾಗಿದೆ. ಮನೇಲಿ ಒಮ್ಮೆ ಮಾಡ್ಬಿಟ್ಟು ಟ್ರೈ ಮಾಡ್ರಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.